ಬೇಲಿ ಇದೆಯಲ್ಲ ಇದ್ರ ಮೇಲೆ ಅಬ್ಸರ್ವ್ ಮಾಡ್ಬೋದು ನೀವು, ಗೋಮಾಳ ಬರುತ್ತೆ. ಅದು ಯಾವ್ದು ಕೃಷಿ ಭೂಮಿ ಅಲ್ಲ, ಅದು ಇಲ್ಲೆಲ್ಲ ದನ ಮೇಯಿಸ್ತಿದಾರಲ್ಲ ಅಲ್ಲೆಲ್ಲ. ಸೊ ಅಲ್ಲಿ ಬೀಳೋ ನೀರು ಸಹ ಇದ್ರೊಳಗೆ ಎಂಟರ್ ಆಗುತ್ತೆ. ಮಳೆ ಬಿದ್ರೆ ಇವಾಗ ನಿಮ್ಗೆ ಏನು ಅನ್ಸ್ತಿಲ್ಲ, ಇಲ್ಲಿ ಇಷ್ಟು ನೀರು ನುಗ್ಗುತ್ತೆ. ಇಲ್ಲಿ ನೀವು ಭೂಮಿ ಕೊರ್ದಿರೋದನ್ನೆಲ್ಲ ಇಲ್ಲ ಕ್ಲೋಸ್ ಅಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಏಕ್ದಮ್ ಹಿಂಗ್ ಬಿಟ್ಬಿಟ್ರೆ ಏನಾಗುತ್ತೆ, ಮಣ್ಣು ಕೊಚ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟಾಪ್ ಸಾಯಿಲ್ ಎಲ್ಲ ಇಲ್ಲಿ ಎರೋಷನ್ ಆಗ್ಬಿಡುತ್ತಲ್ಲ, ಅದಕ್ಕೆ ಕಲ್ಲಲ್ಲಿ ಇದನ್ನ ಬೋಲ್ಡರ್ ಚೆಕ್ ಅಂತ ಕಟ್ಕೊಂಡಿರ್ತೀವಿ. ಸೊ ಬಂದಿದ್ ನೀರು ಇದಕ್ಕೆ ಹೊಡೆದ್ಬಿಟ್ಟು ಇಲ್ಲಿ ತಡ್ಕೊಂಡು ಇದ್ರ ಒಳಗೆಲ್ಲ ಪೋರ್ಸ್ ಇದೆ, ಅಂದ್ರೆ ಇದ್ರ ಸಿಮೆಂಟ್ ಅಲ್ಲಿ ಏನೋ ಪ್ಯಾಕ್ ಮಾಡಿಲ್ಲ ನೀವು, ಈ ಕಲ್ ಮಧ್ಯೆ ಎಲ್ಲ ಖಾಲಿ ಜಾಗಗಳಿದೆ. ನೀರು ಅದ್ರೊಳಗಿಂದ ನುಕ್ಕೊಂಡು ಮುಂದೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಸೊ ಇದನ್ ಅದೇ ಹರಿಯೋ ನೀರು ತಡಿಬೇಕು ಅಂತ ಹೇಳ್ತಾರಲ್ಲ, ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಫಸ್ಟ್ ಸ್ಟೆಪ್ ಆ ಎಂಟ್ರೆನ್ಸ್ ಅಲ್ಲೂ ಒಂದು ಬೋಲ್ಡರ್ ಚೆಕ್ ಇದೆ. ಅದಾದ್ಮೇಲೆ ಇದು ಸೆಕೆಂಡ್ ಬೋಲ್ಡರ್ ಚೆಕ್. ಈ ಎರಡನೇ ಬೋಲ್ಡರ್ ಚೆಕ್ ಅಲ್ಲಿ ನೀರು ತಡೆದ ಮೇಲೆ ಈ ಮರಗಳು ಆಕ್ಚುಲಿ ಇಲ್ಲಿ ಅಡ್ಡ ಬಿಸಾಕಿರ್ತೀವಿ. ಇಲ್ಲಿ ಮುಳ್ಳಿನ ಗಿಡಗಳಿತ್ತು ಒಂದಷ್ಟು, ಅದನ್ನು ಹಿಂಗೆ ಅಡ್ಡ ಹಾಕಿರ್ತೀವಿ ಈ ಕಳೆ ಒಳಗೆ. ಆ ಕಡ್ಡಿ ಕಸ ಏನ್ ಕೊಚ್ಕೊಂಡ್ ಬರುತ್ತೆ ಅದು ತಡೆದು ಅಲ್ಲೂ ಒಂದಷ್ಟು ನೀರನ್ನು ಸ್ಟಾಪ್ ಮಾಡುತ್ತೆ. ಅಂದ್ರೆ ದೊಡ್ಡದಾಗಿ ಕಂಟಿನ್ಯೂಸ್ ಹರಿಯೋ ನೀರಲ್ಲೆಲ್ಲ ಬೀವರ್ ಡ್ಯಾಮ್ಸ್ ಅಂತ ಮಾಡ್ತಾರೆ. ಇಲ್ಲಿ ಅಷ್ಟೆಲ್ಲ ನೀರಿಲ್ಲ, ಜಸ್ಟ್ ಮರ ಅಡ್ಡ ಹಾಕ್ಬಿಟ್ಟು ಅಲ್ಲ ಆಗೋಷ್ಟು ತಡಿಯೋದು. ಇದಾದ್ಮೇಲಿಂದ ಸಿಲ್ಟ್ ಟ್ರ್ಯಾಪ್ಗೆ ಹೋಗುತ್ತೆ, ಅಲ್ಲಿ ನೀರಾಗಿ ಅದರಿಂದ ಪಾಂಡ್ಗೆ ಹೋಗಿ, ಪಾಂಡಿಂದ ನೀರು ಎಷ್ಟಾಗುತ್ತೆ ಅಷ್ಟು ಭೂಮಿ ಒಳಗೆ ಹಿಂಗುತ್ತೆ. ಅದೂ ತುಂಬ್ತು ಅಂದರೆ ಮುಂದಕ್ಕೆ ನಮ್ಮ ಪೈಪಲ್ಲಿ ಹೋಗಿ ನಮ್ಮ ಜಮೀನು ಮುಂದೆ ಇರೋ ಕಾಲುವೆಗೆ ಹೋಗುತ್ತೆ. ಕಾಲುವೆಯಿಂದ ಹರ್ಕೊಂಡು ಹೋಗೋ ನೀರನ್ನು ಇನ್ನೊಂದು ಚೆಕ್ ಡ್ಯಾಮ್ ಹಾಕಿ ತಡೆದಿದ್ದೀವಿ. ಮ್ಯಾಕ್ಸಿಮಮ್ ಇದ್ರ ಮೇಲೆ ಇನ್ನು ಒಂದು ಹನಿನೂ ಈ ಭೂಮಿಯಿಂದ ಆಚೆ ಹೋಗ್ಬಾರ್ದು. ಏನು ಮಳೆ ಬೀಳುತ್ತೆ ನಮ್ಮ ಭೂಮಿಲಾಗಲಿ ಮೇಲಾಗಲಿ ಅಷ್ಟು ನೀರು ನಮ್ಮ ಭೂಮಿಲಿ ಇಂಗಿಸ್ಕೋಬೇಕು. ಆ ಉದ್ದೇಶದಲ್ಲಿ ಇದೆಲ್ಲ ಮಾಡಿರೋವಂಥದ್ದು. ಇದು ನಮ್ಮದು ಮಳೆ ನೀರಿಗೆ ಮಾಡಿರೋ ಪಾಂಡು. ಅದೇ ಅಲ್ಲಿ ಹೇಳಿದ್ರಲ್ಲ ಇಂಗ್ಸೋವಂಥದ್ದು. ಸೊ ಅಂದ್ರೆ ಇಷ್ಟು ಬಂದು ವಾಟರ್ ಅದಾದ್ಮೇಲೆ ಅಕ್ಸಸ್ ಆದ್ಮೇಲೆ ಆ ಕಡೆ ಆದ್ಮೇಲೆ ಆಚೆ ದಾಟಬೇಕು. ಸೊ ಇಲ್ಲಿ ಎಷ್ಟೇ ನೀರು ಬಂದರೂ ಮ್ಯಾಕ್ಸಿಮಮ್ ನಾವು ಇಲ್ಲೇ ಹಿಡಿದಿಟ್ಕೊಂಡ್ಬಿಡ್ತೀವಿ, ನೀರು ಆಚೆ ಹೋಗೋದಕ್ಕೆ ಬಿಡೋದಿಲ್ಲ. ಆಲ್ಮೋಸ್ಟ್ ಈ ಕಡ್ಡಿ ಇದೆಯಲ್ಲ, ಆ ಕಡ್ಡಿಗಿಂತ ಒಂದು ಅಡಿ ಕೆಳಗೆ ತನಕ ತುಂಬ್ಕೊಂಡಿತ್ತು ನೀರು. ಈ ಗುಂಡಿ ಒಡೆದು ನೆಕ್ಸ್ಟ್ ಫಸ್ಟ್ ಮಳೆಗೇನೆ ಇದರಲ್ಲಿ ನೀರು ತುಂಬ್ಕೋತು. ಅದು ನೋಡಿ ಖುಷಿಯಾಗೆ ಇದು ಹಂಗಾದ್ರೆ ಕೊರ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ನೀಟಾಗಿ ಕಲ್ಲೆಲ್ಲ ಕಟ್ಟಿಸ್ಬಿಟ್ಟು ಇದನ್ನ ರೆಡಿ ಮಾಡ್ತೀವಿ. ಫಸ್ಟ್ ಕಲ್ಲು ಕಟ್ಸಿರ್ಲಿಲ್ಲ, ಹಿಂಗಾಗ್ತಾನೆ ಬರೀ ಮಣ್ಣು ಓಪನ್ ಮಾಡ್ಬಿಟ್ಟು ಬಿಡೋಣ ಅಂತ ಮಾಡಿಸಿದ್ವಿ. ಬಟ್ ನೀರು ಬಂದು ತುಂಬ್ಕೊಂಡಿದ್ದು ನೋಡಿದ್ಮೇಲೆ ಇದು ಒಡ್ಕೊಂಡು ಹೋಗ್ಬಿಡುತ್ತೆ ತುಂಬ್ತಾ ಬೇಡ ಅಂತ ಆದಮೇಲೆ ಅಲ್ಲೆಲ್ಲ ಕಲ್ಲಿರೋದ್ರಿಂದ ಅಲ್ಲಿ ಕಲ್ಲು ಕಟ್ಸಕ್ಕೆ ಹೋಗಿಲ್ಲ. ಈ ಫುಲ್ಲು ಕಲ್ಲು ಕಟ್ಟಿಸ್ಬಿಟ್ಟು ಓವರ್ಫ್ಲೋ ವಾಟರ್ನ ಹಿಂಗೆ ನೀಟಾಗಿ ಚಾನಲೈಸ್ ಮಾಡಿಕೊಂಡು ಮುಂದೆ ಹೋಗೋ ಥರ ಮಾಡ್ಕೊಂಡಿರೋದು. ಇದು ಇಂಟೆನ್ಷನ್ ಏನು ಅಂದರೆ ನೀರು ಹಿಡಿದಿಟ್ಕೊಬೇಕು. ಇದು ಕೆರೆ ತುಂಬ್ಕೊಂಡು ನಿಂತ್ಕೊಳ್ಳುತ್ತೆ ಅನ್ನೋದು ಲಾಂಗ್ ರನ್ನಲ್ಲಿ ಆದರೆ ಅದ್ರಂಥ ಒಳ್ಳೆ ಇದೊಂದಿಲ್ಲ. ಬಟ್ ಅಷ್ಟೊಂದು ಹೋಪ್ಸ್ ಇಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಮಳೆ ನೀರು ಬೀಳೋ ನೀರು ಸೀದಾ ಹರ್ಕೊಂಡು ಹೋಗೋದ್ರ ಬದಲು ಇಷ್ಟು ನೀರು ಇಲ್ಲಿ ಹಿಡ್ಕೊಂಡು ಒಳಗಡೆ ಹಿಂಕೊಂಡು ಹೋದಷ್ಟು ಒಳ್ಳೇದು ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿರೋದು. ಇದು ಪರ್ಫೆಕ್ಟ್ ಆಗಿ ಲ್ಯಾಂಡ್ ಸೆಂಟರ್ ಪಾಯಿಂಟ್. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನೀರು ಹಿಂಗಿದ್ರೆ ಈ ಭೂಮಿಗೆ ಬರಲ್ವಾ? ಹೌದು, ನೀರಿನ ಅಂಶ ತೇವಾಂಶ ಈ ಭೂಮಿಗೆ ಬರಲ್ವಾ? ಗ್ರಾವಿಟಿ ಇರೋದು ಹಿಂಗೆ ತಾನೆ. ಸೊ ಇಲ್ಲಿ ಹಿಂಗಿದ್ ನೀರೆಲ್ಲ ಈ ಭೂಮಿ ಒಳಗೇನೆ ಹೋಗೋದು. ನಾವು ಹೋಗಕ್ಕೆ ಅಥವಾ ಏನಾದ್ರು ಬೇಕು ಅಂತ ಕ್ಲೀನ್ ಮಾಡ್ಬೇಕಾಗಿರುತ್ತೆ, ಏನಕ್ಕಾದ್ರೂ ಬೇಕಲ್ಲ, ಸೀದಾ ದುಮ್ಕಕ್ಕೆ ಬದಲು ಇದೊಂದು ಸ್ಲೋಪ್ ಮಾಡ್ಕೊಂಡ್ರೆ ಹೋಗಿ ಬರೋದಕ್ಕೆ. ಈಗ ಇದು ಲ್ಯಾಂಡ್ ಸೆಂಟ್ರಲ್ಲಿ ಬರೋ ನೀರು. ನಮ್ ಲ್ಯಾಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಮೇಲಿಂದ ಹಿಂಗೆ ಮಧ್ಯದಲ್ಲೇ ಹಳ್ಳ ಇದೆ ನಮ್ ಲ್ಯಾಂಡು. ಅದೆಲ್ಲ ದಾಟ್ಕೊಂಡು ನೀರು ಬಂದು ಇಲ್ಲಿ ಪೈಪ್ ಇದೆ, ಈ ಚಾನಲ್ ಅಲ್ಲಿ ಬರುತ್ತೆ. ಇದ್ರೊಳಗಿಂದ ನುಗ್ಗಿ ಕೆಳಗಡೆ ಪಾತಿಗೆ ಹೋಗುತ್ತೆ. ಇಲ್ಲಿ ನೋಡಿ, ಈ ಪೈಪಿಂದ ಈ ಪಾತಿ ಒಳಗೆ ಹೋಗಿ. ಸೊ ನಿಮ್ಗಲ್ಲಿ ಬೋರ್ವೆಲ್ ಕಾಣ್ತಿರ್ಬೋದು, ಕಾರಿಂದ ಇದೆಯಲ್ಲ, ಅದೇ ನಮ್ಮ ಜಮೀನ್ದು ಬೋರ್ವೆಲ್. ಇಲ್ಲಿ ಹೋಗೋ ನೀರು ಅಲ್ಲಿ ಮಧ್ಯ ಚಾನಲ್ ಬರುತ್ತೆ. ಆ ಚಾನಲ್ ಅಲ್ಲಿ ಟ್ರ್ಯಾಪ್ ಆಗುತ್ತೆ ಮ್ಯಾಕ್ಸಿಮಮ್. ನಮ್ಮ ಜಮೀನಿಂದ ಆಚೆ ಹೋಗ್ದಂಗೆ ಆ ಚಾನಲಲ್ಲೂ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದೀವಿ. ಸೊ ಎಷ್ಟೇ ಮಳೆ ಬೀಳಲಿ, ಈ ವರ್ಷದ ಮಳೆಯಲ್ಲಂತೂ ಒಂದು ಹನಿ ನೀರು ಆಚೆ ಹೋಗಿಲ್ಲ. ಬರೋ ಪ್ರತಿ ನೀರು ಚಾನಲೈಸ್ ಆಗಿ ಅಲ್ಲಿಗೆ ನಿಂತ್ಕೊಂಡು ಭೂಮಿ ಒಳಗೆ ಹಿಂಗುತ್ತೆ. ಸೊ ನ್ಯಾಚುರಲ್ ಫಾರ್ಮಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು, ಮಳೆ ನೀರನ್ನು ಆದಷ್ಟು ನಮ್ಮ ಭೂಮಿಲೇ ಹಿಡಿದಿಟ್ಕೊಬೇಕು. ಅವಾಗ ನಾವು ಅಲ್ಲಿ ಮೇಲಿಂದ ಎಲ್ಲ ನೋಡ್ಕೊಂಡ್ ಬಂದಂಗೆ ನೀವು ಅಲ್ಲಿ ನೋಡಿದ್ರೆ ಪೈಪ್ ಕಾಣುತ್ತೆ ನೋಡಿ. ಸೊ ಪೂರಾ ಜಮೀನು ನೀರು ಇಲ್ಲಿ ಬರುತ್ತೆ, ಈ ಕಡೆ ಬರೋದೆಲ್ಲ ಅಲ್ಲಿಗೆ ಬರುತ್ತೆ. ಸೊ ಅದೇ ನೇರದಲ್ಲಿ ನಮ್ಮದು ಬೋರ್ವೆಲ್ ಇದೆ. ಸೊ ಏನೇ ಪರ್ಕೊಲೇಷನ್ ಆದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ನಮ್ಮ ಬೋರ್ವೆಲ್ಲಿಗೆ ಅದು ಕಾಂಟ್ರಿಬ್ಯೂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಕಂಪ್ಲೀಟ್ ನೀರು ಈ ಜಾಗದಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ನಮ್ಮದು ಬೋರ್ವೆಲ್ ಇದೆ. ಸೊ ಇದಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ನಮ್ಗೆ ಹೇಳಿದ್ನಲ್ಲ, ಇಡೀ 2.25 ಎಕರೆ ಏನಿದೆ ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ ಇದಕ್ಕೆ. ಸೊ ಅದ್ರದ್ದು ಫಿಲ್ಟ್ರೇಷನ್ ಸಿಸ್ಟಮ್ ಇದು. ನನಗಿದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಐಡಿಯಾ ಇಲ್ಲ. ನಮ್ಮ ನೈಸರ್ಗಿಕ ಬದುಕು ಕೇಶವ್ ಅವರು ಇದ್ದಾರೆ ಇಲ್ಲಿ, ಅವ್ರ ವಿಡಿಯೋ ನೋಡ್ಕೊಂಡೇನೆ ನಾನು ನೋಟ್ಸ್ ಮಾಡ್ಕೊಂಡು ಅಂಗಡಿಯವ್ರಿಗೆ ಹೋಗಿ ತಲೆ ತಿಂದು ನಂಗೆ ಈ ಥರ ಬೇಕು ಅಂತ ಹೇಳಿ ಮಾಡಿದ್ದು. ಸೊ ಇದನ್ನ ನನ್ಕಿಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೇ ಬೆಟರ್ ಇರುತ್ತೆ. ಸೊ ಬೇಸಿಕಲಿ ಆ್ಯಕ್ಚುಲಿ ಏನಕ್ಕೆ ಇದು ಕೆಲವ್ರು ನೋಡಿದ್ರೆ ಅನಿಸ್ಬೋದು
ಏನು ಕಾಸಿದೆ ಇವ್ರಿಗೆ, ಸಿಕ್ಕಾಪಟ್ಟೆ ದುಡಿತಾರೆ, ತೊಗೊಂಬಂದು ಇಷ್ಟೊಂದೆಲ್ಲ ಹಾಕ್ಸ್ತಾರೆ ಅಂತ. ಆ್ಯಕ್ಚುಲಿ ಸರ್ ನನ್ನ ಕಾನ್ಸೆಪ್ಟ್ ಏನಿತ್ತು ಅಂದರೆ, ನಾನು ನನ್ನ ತೋಟ ಮಾಡಿದಾಗ ನಾವೆಲ್ಲ ಕೆಲ್ಸಕ್ಕೆ ಹೋಗೋರು. ಬೇರೆ ರೈತರ ಥರ ಈಗ ಒಂದೇನೋ ಒಂದು ಹಾಕ್ತೀವಿ, ಇವಾಗಿನ ಟೆಂಪ್ರವರಿ ಅಡ್ಜಸ್ಟ್ಮೆಂಟ್ಗೆ, ಅದು ನೆಕ್ಸ್ಟ್ ಏನೋ ಮುರಿದೋಯ್ತು, ಏನೋ ಆಗೋಯ್ತು, ಮತ್ತೆ ನಮಗೆ ರಜಾ ಹಾಕ್ಕೊಂಬಂದು ಮಾಡೋಕ್ಕಾಗಲ್ಲ. ಇಲ್ಲ ಮತ್ತೆ ಅವತ್ತು ವೀಕೆಂಡ್ವರೆಗೂ ನೀವು ಕಾಯೋಕ್ಕಾಗಲ್ಲ. ಈ ಬೇಸಿಗೆಯಲ್ಲಿ ನೀವು ನೀರು ಕೊಟ್ಟಿಲ್ಲ ಅಂದರೆ ಗಿಡ ಎಲ್ಲ ಸತ್ತೋಗುತ್ತೆ. ಸೊ ಆ ಕಾನ್ಸೆಪ್ಟಿಂದ ನಾನೇನು ಮಾಡಿದೆ ಅಂದರೆ, ಸೊ ಎಷ್ಟು ಒಳ್ಳೊಳ್ಳೆ ಮೆಟೀರಿಯಲ್ ಸಿಕ್ಕುತ್ತೆ ಅಂತ ಫಸ್ಟು ಹುಡುಕ್ದೆ, ಮತ್ತು ಯಾವ್ಯಾವ ಅಂತ ಒಳ್ಳೊಳ್ಳೆ ಕಂಪ್ನಿಗಳಿದೆ ಅಂತ ಹುಡುಕ್ದು, ಮತ್ತು ಒಂದೊಂದು ಫಿಲ್ಟ್ರೂ ಒಂದೊಂದು ರೆಪ್ರೆಸೆಂಟ್ ಮಾಡುತ್ತೆ ನಿಮಗಿಲ್ಲಿ. ಫಾರ್ ಎಕ್ಸಾಂಪಲ್ ಇದು ಬಂದು ಸ್ಯಾಂಡ್ ಫಿಲ್ಟರ್ ಅಂತ ಕರೀತಾರೆ. ಇದಾಗ್ದಿಲ್ದ್ರೆ ನೀವು ಬೇಕಾದ್ರೆ ಇಲ್ಲೊಂದು ನಮ್ಮ ತೋಟದಲ್ಲಿ ಹಾಕಿರೋದು ನೀವು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಹಾಕ್ಬೋದಿತ್ತು. ಯಾಕೆಂದರೆ ಇವರು ಡೈರೆಕ್ಟ್ ಬೋರಿಂದ ನೀರು ಕೊಟ್ಟಿಲ್ಲ, ಇವರು ಕೃಷಿ ಹೊಂಡಕ್ಕೆ ಕೊಟ್ಟು ಕೃಷಿ ಹೊಂಡದಿಂದ ನೀರು ಕೊಡ್ತಾರೆ. ಕೃಷಿ ಹೊಂಡಕ್ಕೆ ಒನ್ಸ್ ನೀರು ಹೋಗಿದ ತಕ್ಷಣ ಏನಾಗುತ್ತೆ ಅಂದರೆ, ಬಿಸಿಲು ಗಾಳಿ ಸೇರಿ ನೀರೊಳಗಡೆ ಪಾಚಿ ಒಂದಷ್ಟು ಜೀವಿಗಳು ಉಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅದೇ ಬೋರಿಂದ ಡೈರೆಕ್ಟ್ ಪೈಪಿಗೆ ಬಂದರೆ ನಿಮ್ಗೆ ಅದೆಲ್ಲ ಇರೋದಿಲ್ಲ ಅಲ್ಲಿ. ಸೊ ಇಲ್ಲಿ ಅದನ್ನೆಲ್ಲ ಫಿಲ್ಟ್ರ್ ಮಾಡುತ್ತೆ. ಇದೇನಾಗುತ್ತೆ ಅಂದರೆ, ಡೈರೆಕ್ಟ್ ನಿಮ್ಮ ಡ್ರಿಪ್ಗೆ ಹೋಗ್ಬಿಟ್ರೆ ನಿಮ್ಮ ಡ್ರಿಪ್ ಪೈಪ್ ಎಲ್ಲ ಕಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನಾವು ಮಾಡಿರೋದು ಎಲ್ಲ ಮೇಜರ್ ಡ್ರಿಪ್ಪೇ. ಯಾಕಂದರೆ ಇಷ್ಟೊಂದು ಜಮೀನಿಗೆ ನಮಗೆ ಬರ್ತಿರೋವಂಥ ಕಮ್ಮಿ ನೀರಲ್ಲಿ ಜಾಸ್ತಿ ಕೊಡೋದಕ್ಕಾಗಲ್ಲ. ಅದಕ್ಕೆ ಕಮ್ಮಿ ನೀರಲ್ಲಿ ಏನೇನೆಲ್ಲ ಬೆಳಿಬೋದು ಅನ್ನೋ ಒಂದು ರೀಸನ್ಗೆ ಡ್ರಿಪ್ ಮಾಡಿರೋದು. ಸೊ ನಾವು ಮಾಡಿರೋ ಡ್ರಿಪ್ ಎಲ್ಲ ಬಂದುಬಿಟ್ಟು PLJ ಡ್ರಿಪ್ಪರ್ ಅಂತ ಕರಿತೀವಿ. ಚಿಕ್ಕ ಡ್ರಿಪ್ಪರ್, ಅದು 8 ಲೀಟ್ರ್ ಅಂದರೆ 8 ಲೀಟ್ರ್ ಹೋಗೋದು ಒಂದು ಗಂಟೆಗೆ. ಎಷ್ಟೇ ಪ್ರೆಷರ್ ಇರಲಿ ನಿಮ್ಮ ಬೋರಲ್ಲಿ, ಅಥವಾ ಎಷ್ಟೇ ಕಮ್ಮಿ ಪ್ರೆಷರ್ ಇರಲಿ, ಜಸ್ಟ್ ಆ ಪೈಪ್ ತುಂಬಿದ್ರೆ ಸಾಕು 8 ಲೀಟ್ರ್ ಹೋಗುತ್ತೆ. ಆ 8 ಲೀಟ್ರ್ ಹೋಗ್ಬೇಕಾದ್ರೆ ಏನೋ ಕಟ್ಕೊಂಬಿಟ್ರೆ ಕಷ್ಟ ಅಲ್ಲ. ಸೊ ಅದಕ್ಕೋಸ್ಕರ ಈ ಥರದೊಂದು ಸ್ಯಾಂಡ್ ಫಿಲ್ಟರ್ ಹಾಕ್ಕೊಂಡಿದ್ದೀವಿ. ಇದರಲ್ಲಿ ಫಸ್ಟ್ ಏನು ಮಾಡುತ್ತೆ ಅಂದರೆ, ನೋಡಿ ಬೋರ್ವೆಲ್ಲಿಂದ ಡೈರೆಕ್ಟ್ ನೀರು ಇಲ್ಲಿ ಬರುತ್ತೆ. ಇದೇನು ಮಾಡುತ್ತೆ ಅಂದರೆ, ಫಸ್ಟ್ ಮೇಲಿಂದ ಬಂದು ಫಿಲ್ಟ್ರ್ ಆಗಿ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗಿ ಮತ್ತೆ ಅಲ್ಲೋಗಿ ಅಲ್ಲಿಂದ ನಮ್ಮ ಡ್ರಿಪ್ಗೆ ಹೋಗುತ್ತೆ. ಇದು ಆ್ಯಕ್ಚುಯಲ್ ವೇ. ಸೊ ಇವಾಗ ಇದು ಕಟ್ಕೊಂಡ್ಬಿಡ್ತು ಅಂದ್ಕೊಳ್ಳಿ, ಇಷ್ಟು ದೊಡ್ಡದಿದೆ, ಹೆಂಗಿದೆ ಕ್ಲೀನ್ ಮಾಡೋದು ತೆಗೆದುಬಿಟ್ಟು ಕಷ್ಟ. ಅದಕ್ಕೇನು ಮಾಡಿದೆ ನೋಡಿ, ಇಲ್ಲಿ ಈ ವಾಲ್ನ ಆಫ್ ಆನಾಗಿಲ್ಲ ಅಲ್ಲ, ಈ ವಾಲ್ನ ಆಫ್ ಮಾಡ್ತೀವಿ. ಹೀಗೆ ಈ ವಾಲ್ನ ಓಪನ್ ಮಾಡ್ತೀವಿ. ಆಗೇನಾಗುತ್ತೆ, ಮೇಲಿಂದ ಹೋಗಿ ಫಿಲ್ಟರ್ ಆಗೋದು ಕೆಳಗಡೆಯಿಂದ ಹೋಗುತ್ತೆ. ಆಯ್ತಾ? ಆಮೇಲೆ ಇಲ್ಲಿ ಇದನ್ನ ಓಪನ್ ಮಾಡ್ತೀವಿ ಹಿಂಗೆ. ಸೊ ಆಗೇನಾಗುತ್ತೆ, ಕೆಳಗಡೆಯಿಂದ ನೀರು ಪ್ರೆಷರ್ ಆಗಿ ಬಂದು ಇರೋ ಗಲೀಜಲ್ಲೇ ಎತ್ತ ಆಚೆ ಬಿಸಾಕುತ್ತೆ. ಇದೊಂದು ಕ್ಲೀನಿಂಗ್ ಪ್ರೋಸೆಸ್. ಕ್ಲೀನಿಂಗ್ ಪ್ರೋಸೆಸ್ ಅಂದರೆ, ನಿಮ್ಮ ಏನು ಕೃಷಿ ಹೊಂಡದಲ್ಲಿ ಏನೇನು ಕಸ ಕಡ್ಡಿ ಏನೇನು ಇರುತ್ತೆ ಅದೆಲ್ಲ ನಿಮ್ಮ ಪೈಪಲ್ಲಿ ಬಂದು ಡ್ರಿಪ್ ಹೋಗೋಕ್ಕೆ ಮುಂಚೆ ಇದು ಫಸ್ಟ್ ಸ್ಟೇಜ್ ಕ್ಲೀನಿಂಗು. ಇದರಲ್ಲಿ ಏನಾಗುತ್ತೆ ಅಂದರೆ, ತುಂಬ ಸಣ್ಣದು ರೀತಿಯ ಕ್ಲೀನಿಂಗ್ಗಳಾಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಸ್ವಲ್ಪ ದಪ್ಪ ಸೈಜ್ ಕಲ್ಲು ಇಲ್ಲ ಮಣ್ಣು, ಸೊ ಆ ಥರದ್ದೆಲ್ಲ ಇದರಲ್ಲಿ ಫಿಲ್ಟರ್ ಆಗುತ್ತೆ. ಇದರಿಂದನೂ ಜಾರ್ಕೊಂಡು ಹೋಗೋ ಒಂದಷ್ಟು ಫಿಲ್ಟ್ರೇಷನ್ಗಳಿದೆ. ಸೊ ಅದು ಬಂದುಬಿಟ್ಟು ನೋಡಿ ಇಲ್ಲಿದೆ ಅಲ್ಲ, ಸೊ ಇದೇ ಆ್ಯಕ್ಚುಲಿ ಡಿಸ್ಕ್ ಫಿಲ್ಟರ್ ಅಂತ ಕರೀತಾರೆ. ನೋಡಿ ಇದರಲ್ಲಿ ಇಷ್ಟೊಂದು ಡಿಸ್ಕ್ಗಳಿದೆ. ಇದೇ ನಾವು ಅಲ್ಲಿ ಮೇಲ್ಗಡೆಯಿಂದ ಟೈಟ್ ಮಾಡಿದ ತಕ್ಷಣ ಇದು ಹೋಗಿ ಈ ಥರ ಕೂತ್ಕೊಂಡು ಹಿಂಗೆ ಟೈಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಆಗೇನಾಗುತ್ತೆ ಅಂದರೆ, ಇದ್ರೊಳಗಡೆ ನೀವು ನೋಡ್ಬೋದು, ನಮ್ಮ ಕೈಯಲ್ಲಿ ಏನು ರೇಖೆ ಇದೆ ನೋಡಿ, ಅಷ್ಟೇ ದಪ್ಪ ಇರೋ ಥಿಕ್ನೆಸ್. ನೋಡಿ ಇಲ್ಲೆಲ್ಲ ಎಷ್ಟೊಂದು ಗಲೀಜು ಕೂತಿದೆ. ನೀವು ಒಂದ್ಸತಿ ಕೈಯಲ್ಲಿ ಅಂತ ತೋರಿಸ್ತೀನಿ ನೋಡಿ. ಈವನ್ ಇಷ್ಟು ಅಗ್ಲ ಗಲೀಜ್ನು ಅದು ಡ್ರಿಪ್ಪಲ್ಲಿ ಹೋಗೋಕೆ ಬಿಡಲ್ಲ. ಡ್ರಿಪ್ಪಲ್ಲಿ ಆ್ಯಕ್ಚುಲಿ 140 to 160 ಮೈಕ್ರಾನ್ ಗಿಂತ ಕಮ್ಮಿ ಇರೋದು ಬಂದರೆ ಅಷ್ಟೇ ಮಾತ್ರ ನಿಮ್ಗೆ ಡ್ರಿಪ್ ಟೂತಲ್ಲಿ ಪಾಸ್ ಆಗಿಬಿಡುತ್ತೆ. ಇದೆಲ್ಲ ಇನ್ನೂ ಅದಕ್ಕಿಂತ ಜಾಸ್ತಿ ಮೈಕ್ರಾನ್ಸ್ ಇರುತ್ತೆ. ಇದೋಗಿ ಕಟ್ಕೊಂಡ್ಬಿಡುತ್ತೆ. ನಾವು ರೈತರು ಏನು ಮಾಡ್ತೀವಿ, ಇದಕ್ಕೆ ಡ್ರಿಪ್ಪರ್ಗೆ ಒಂದು 3 ರೂಪಾಯಿ, ನಿಮ್ಗೆ ಲೋಕಲ್ ಸಿಕ್ಕುತ್ತೆ 1 ರೂಪಾಯಿ 1.5 ರೂಪಾಯಿಗೆ, ಅದೇ ನಿಮ್ಗೆ ತಿರುಗಿಸೋ ಥರ ಇರುತ್ತೆ. ಸೊ ಅದು ಹಾಕ್ಬಿಡ್ತೀವಿ. ಇದು ನೋಡಿ, ನೀವು ಬಿಸಿಲಲ್ಲಿ ಇಷ್ಟು ದಿನ ಇದ್ದರೂ ನಿಮಗೆ ಪ್ಲಾಸ್ಟಿಕ್ ಏನೂ ಆಗಿಲ್ಲ. ಕೆಲವೊಂದು ನೋಡಿದರೆ ನೀವು ಪ್ಲಾಸ್ಟಿಕ್ ಬಿಸಿಲಲ್ಲಿ ಇದ್ದ ತಕ್ಷಣ ಒಂಥರ ಒಣಗೋಗೋದು, ಮುರಿದೋಗೋದು ಆ ಥರ ಆಗುತ್ತೆ. ಸೊ ಇದು ಆ ಥರ ಆಗಲ್ಲ. ಯಾಕೆಂದರೆ ಇದೆಲ್ಲ ಬಂದುಬಿಟ್ಟು UV ಕೋಟೆಡ್ ಪ್ಲಾಸ್ಟಿಕ್ ಆಗಿರುತ್ತೆ. ಸೊ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ನೀವೇನೀಗ 1 ರೂಪಾಯಿ 1.5 ರೂಪಾಯಿ ಜಾಸ್ತಿ ಕೊಡ್ತೀರಾ, ನಿಮ್ಗೆ ಒಂದು ಡ್ರಿಪ್ಪರ್ ನನ್ನ ಪ್ರಕಾರ 5 ವರ್ಷ ಬರುತ್ತೆ ನೀಟಾಗಿ ಈ ಥರ ಫಿಲ್ಟ್ರೇಷನ್ ಮಾಡಿ ನೀವು ಮಾಡಿಕೊಂಡ್ರೆ. ಇಲ್ಲ ನೀವು ಗಲೀಜು ಎಲ್ಲ ಬಿಟ್ಟರೆ 2 ವರ್ಷ ಆರಾಮಾಗಿ ಬರುತ್ತೆ. ನೀವೇನು ಅಂಗಡಿಯಲ್ಲಿ 1 ರೂಪಾಯಿ 1.5 ರೂಪಾಯಿ ತೊಗೊತೀರಲ್ಲ, ಅದು ಮ್ಯಾಕ್ಸಿಮಮ್ 1 ವರ್ಷ ಇಲ್ಲ 1 ಬೇಸಿಗೆ ಅಷ್ಟೇ. ಆಮೇಲೆ ಪೀಸ್ ಆಗೋಗುತ್ತೆ. ಯಾಕೆಂದರೆ ಇವರಾದರೂ ಒಂದಷ್ಟು ಈ ಥರ ಮಲ್ಚಿಂಗು ಎಲ್ಲ ಮಾಡಿದ್ದಾರೆ. ಇನ್ನು ಮಿಕ್ದವ್ರು ಅದು ಕೂಡ ಮಾಡಿರಲ್ಲ. ಡೈರೆಕ್ಟ್ ಸೂರ್ಯನ ಕಿರಣ ನಿಮ್ಮ ಡ್ರಿಪ್ ಮೇಲೆ ಬೀಳ್ತಾನೇ ಇರುತ್ತೆ. ಸೊ ಅದು ಒಂದು ರೀಸನ್ನಿಂದ ಹೋಗ್ಬಿಡುತ್ತೆ. ಅದರಿಂದಾಗಿ ಇಲ್ಲಿ ಹೆಚ್ಚಾಗಿ ಈ ಥರ ಫಿಲ್ಟ್ರೇಷನ್ ಯೂಸ್ ಮಾಡಿದ್ವಿ ಮತ್ತು ಒಳ್ಳೆ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ವಿ. ಸೊ ಅದರಿಂದಾಗಿ ನಿಮ್ಗೆ ಇದು ಇಷ್ಟು ಬಲ್ಕಾಗಿ ಕಾಣುತ್ತೆ. ಬಟ್ ಏನಾದರೆ ಇದು ಒನ್ಸ್ ಇದು ಕೈ ಇಟ್ಟ ಮೇಲೆ ಮುಗೀತು. ಇಲ್ಲಿ ಇನ್ನೂ ಒಂದು ನಿಮಗೆ ಪ್ರಶ್ನೆ ಬಂದಿರ್ಬೋದು ಕೆಲವ್ರಿಗೆ, ಇದೇನಿದು ಸಣ್ಣದೊಂದಿದೆ, ಇಲ್ಲೇನು ಇಷ್ಟೊಂದು ವಾಲ್ಸ್ಗಳಿದೆ ಅಂಥದ್ದು ಏನು ಮೆಜರ್ ಮಾಡ್ತೀರಾ ನೀವು, ಇಲ್ಲಿ ಏನು ಅಂತ ರಾಕೆಟ್ ಸೈನ್ಸ್ ಅಂತ. ಸೊ ಇನ್ನೊಂದು ಏನಂದರೆ, ಇದು ಆ್ಯಕ್ಚುಲಿ ಇದೇನಕ್ಕೆ ಆಗ್ತಾ ನೋಡಿ, ಈಗ ನಾನು ಬಿಚ್ಚಿಬಿಟ್ಟು ನೋಡಿದೆ ನಿಮಗೆ ಫಿಲ್ಟ್ರ್ ಕಟ್ಕೊಂಡಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ. ಈ ಪ್ರೆಷರ್ ವಾಲ್ ಇನ್ ಕೇಸ್ 2ಕ್ಕಿದ್ದು ಇದು ನಿಮ್ಗೆ 1-1.5 ನಿಮ್ಗೆ ಫಿಲ್ಟ್ರ್ ಕಟ್ಕೊಂಡಿದೆ ಅಂತ ನಿಮ್ಗೆ ಬಿಚ್ಚೋದೇ ಬೇಡ, ನೀವು ಬೋರ್ ಅನ್ನೋದು ನೋಡ್ಬೋದು. ನಾವೇನಂದರೆ ಎಷ್ಟು ರೈತ
ಅವನು ಬುದ್ಧಿವಂತಿಕೆ ಉಪಯೋಗಿಸಿ ಎಷ್ಟು ಮ್ಯಾನ್ಯುವಲ್ ಕೆಲಸ ಕಮ್ಮಿ ಮಾಡ್ತಾನೆ ಅಷ್ಟು ಒಳ್ಳೇದು ಅಂತ. ಈ ಪದೇ ಪದೇ ತೆಗೆದು ಬಿಚ್ಚಿ ಕ್ಲೀನ್ ಮಾಡೋದು ನೆಸೆಸಿಟಿನೇ ಇಲ್ಲ. ಜಸ್ಟ್ ಆ ವಾಲ್ ನೋಡ್ಕೊಂಡು ಹೋಗುತ್ತೆ. ಅದು ಕೂಡ ಅದೇ ಥರನೇ. ನಿಮ್ಮ ಫಿಲ್ಟರ್ ಕಟ್ಟಿದೆಯಾ ಇಲ್ವಾ ಅಂತ ನೋಡೋದಕ್ಕೆ 2 ವಾಲ್ ಇದೆ ನೋಡಿ. ಇಲ್ಲೊಂದು ಗೇಜ್ ಇದೆ, ಮೇಲ್ಗಡೆ ಒಂದು ಗೇಜ್ ಇದೆ. ಅದು ಅಷ್ಟೇ. ಅಲ್ಲಿಂದ ಇನ್ಫ್ಲೋ ನಿಮ್ಗೆ ಜಾಸ್ತಿ ಇದ್ದು ಔಟ್ಫ್ಲೋ ಕಮ್ಮಿ ಇದೆ ಅಂದರೆ ಸೊ ಕಟ್ಕೊತಾ ಇದೆ ಅಂತಲೇ ಅರ್ಥ. ಸೊ ಇದರ ಅನಾಲಿಸಿಸ್ ಮೇಲೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಸಿ ಅಷ್ಟೇ. ಯಾಕಂದರೆ ಪ್ರತಿ ಸತಿ ನೀವು ಬಂದಾಗೆಲ್ಲ ಕ್ಲೀನ್ ಮಾಡು ಅದು ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ನಿಮಗೆ ಸ್ಟಾರ್ಟಿಂಗ್ ಒಂದು ವಾರದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ನೀರಲ್ಲಿ ಎಷ್ಟು ಕಟ್ಕೊಳುತ್ತೆ ಎಷ್ಟು ಕಟ್ಕೊಳಲ್ಲ ಅನ್ನೋ ಒಂದು ಕ್ರೈಟೀರಿಯಾ ನೀವು ಬಂದುಬಿಡ್ತೀರಾ. ನೋಡಿ ಇದು ಹಿಂಗೆ ಟೈಟ್ ಮಾಡಿದ್ರೆ ಇದು ಫುಲ್ ಬಳೆ ಥರ ನೋಡಿ ಫುಲ್ ಟೈಟ್ ಆಗೋಯ್ತು. ಈಗ ನಿಮ್ಗೆ ಎಲ್ಲಿಂದ ಎಷ್ಟೇ ಪ್ರೆಷರ್ ಗುದ್ಲಿ ನಿಮ್ಮ ಬೋರಿಂದ ಒಂಚೂರು ಗಲೀಜು ಹೋಗಲ್ಲ. ಈ ಕೆಲವರು ಸೋಸಾ ಪಾತ್ರೆ ಥರ ಹಾಕಿರ್ತಾರಲ್ಲ, ಅದೇನಾಗುತ್ತೆ ಪ್ರೆಷರ್ ಹೋಗಿ 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 ದೊಡ್ಡದಾಗ್ಬಿಡುತ್ತೆ, ಕಸ ನುಕ್ಕೊಂಡು ಹೋಗ್ಬಿಡುತ್ತೆ. ನಾನು ಮಾಡಿದ್ದೀನಿ. ಸೊ ಅದನ್ನು ಅವರು ಜಸ್ಟ್ ಅದನ್ನ ಹಾಗೆ ಒಂದು ರಿಪ್ಲಿಕಾ ಮಾಡಿದ್ದಾರೆ. ಜಲ್ಲಿ, ಒಂದು ಸ್ವಲ್ಪ ಮರಳು, ಸೊ ಈ ಥರ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ, ನಾನು ನಿಮ್ಗೆ ಹೇಳಿದ್ನಲ್ಲ ನೋಡಿ, ಇಲ್ಲಿ ಮೇಲಿಂದ ನೀರು ಬರುತ್ತೆ, ಇಲ್ಲಿ ಬಂದು ಇಲ್ಲಿ ನೀರು ಉಕ್ಕುತ್ತೆ, ಉಕ್ಕಿ ಇದ್ರ ಮೇಲೆ ಕೂರುತ್ತೆ. ಅದೇನು ಜಲ್ಲಿ ಮೇಲೆ ಅಲ್ಲೆಲ್ಲ ಒಂದಷ್ಟು ಗಲೀಜು ಹಿಡ್ಕೊಂಡ್ಮೇಲೆ ಮತ್ತೆ ಕೆಳಗೆ ಹೋಗುತ್ತೆ. ಮತ್ತು ನಾವು ಉಲ್ಟಾ ಇದು ಕ್ಲೀನಿಂಗ್ ಮಾಡಬೇಕು ಅಂದರೆ ಕೆಳಗಿಂದ ನೀರು ಕೊಟ್ಟಾಗ ಏನಾಗುತ್ತೆ, ಕೆಳಗಿಂದ ನೀರು ಬಂದು ಆ ಗಲೀಜೆಲ್ಲ ಮೇಲೆ ತೇಲ್ಸುತ್ತೆ. ಆ ಕಲ್ಲಿರೋದ್ರಿಂದ ಕೆಳಗೆ ಕೂರುತ್ತೆ. ಕೆಲವ್ರ ತಲೆಯಲ್ಲಿ ಕ್ವಶನ್ ಬಂದುಬಿಡುತ್ತೆ, ತುಂಬ ಇಂಟೆಲಿಜೆನ್ಸ್ ಇದ್ದಾರೆ, ಕಲ್ಲು ಆಚೆ ಹೋಗ್ಬಿಡಲ್ವಾ ಅಂತ. ಕಲ್ಲು ಭಾರ ಯಾವತ್ತೂ ಅದು ಬರಲ್ಲ ನೀರಲ್ಲಿ ತೇಳ್ಕೊಂಡು. ಸೊ ಕಲ್ಲು ಮಾತ್ರ ಅಲ್ಲೇ ಇರುತ್ತೆ, ಗಲೀಜು ಮಾತ್ರ ಈ ಪೈಪಲ್ಲಿಂದ ಆಚೆ ಬರುತ್ತೆ. ಇದ್ರ ಒಳಗಡೆ ಒಂದು ಚಿಕ್ಕದೊಂದು ವಾಷರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾವಿದು ಹಾಕ್ಬಿಟ್ಟೆ, ಎಲ್ಲ ಹೋಗ್ಬಿಟ್ಟೆ, ಒಂದು ತಿಂಗಳು ನನ್ನ ಜಮೀನಿಗೆ ಬರೋಕ್ಕೆ ಆಗಲಿಲ್ಲ, ಆಟೋಮೆಟಿಕ್ ಸ್ಟಾರ್ಟ್ರಾಗಿ ಮೋಟ್ರ್ ಓಡ್ತಾನೇ ಇದೆ. ಸೊ ಇದ್ರ ಗಲೀಜು ಅಕಾಮಿಡೇಟ್ ಆಗಿ ನೀರು ಹೋಗಲ್ಲ ಮುಂದಕ್ಕೆ, ಈ ಪೈಪ್ಗಳು ಒಡೆದೋಗೋ ಅಂಥ ಸಾಧ್ಯತೆಗಳಿರುತ್ತೆ. ಅವಾಗ ಏನಾಗುತ್ತೆ, ಇದಿದೆ ಅಲ್ಲ, ಇದ್ರೊಳಗಡೆ ಒಂದು ಚಿಕ್ಕದೊಂದು ವಾಷರ್ ಇರುತ್ತೆ, ನಮ್ಮ ಕುಕ್ಕರ್ ಪ್ರೆಷರ್ ಥರ ಟಕ್ ಅಂತ ಕಿತ್ಕೊಂಡು ಇದು ಮೇಲಕ್ಕೆ ಎಗರೋಗುತ್ತೆ, ಒಳಗಡೆ ಪ್ರೆಷರ್ ಬಿಲ್ಡ್ ಆಗ್ತದೆ. ಆಗ ಅಲ್ಲಿಂದ ನೀರು ಔಟ್ ಆಗುತ್ತೆ. ಆಗ ಇದೇನಾಗುತ್ತೆ ಅಂದರೆ ಪೈಪ್ ಒಡೆದೋಗೋದನ್ನ ತಪ್ಪಿಸುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸೂಪರ್ ಆಗಿರೋ ಒಂದು ಐಟಮ್ ಹಾಕಿದ್ದೀವಿ. ನೀವು ತುಂಬ ಜನದ ತೋಟದಲ್ಲಿ ನೋಡಿರ್ತೀರ ಅಥವಾ ನಿಮ್ಮ ಜಮೀನುಗಳೆಲ್ಲ ಆಗಿರುತ್ತೆ. ನೀವು ಬೋರ್ವೆಲ್ ಆನ್ ಮಾಡಿ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೆ PVC ಪೈಪ್ಗಳೆಲ್ಲ ಒಂಥರ ಚಪ್ಪೆ ಆಗುತ್ತೆ, ನೋಡಿದ್ದೀರಾ? ಹೌದೌದು. ಬೋರ್ವೆಲ್ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಚಪ್ಪೆ ಆಗುತ್ತೆ. ಆವಾಗ ಅದೇನಾಗುತ್ತೆ ಅಂದರೆ ನಿಮ್ಮ ಬೋರ್ವೆಲ್ಲಿಂದ ಫುಲ್ಲು ನೀರಿನ ಜೊತೆಗೆ ಬೋರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮಗೆ ನೀರು ಜೊತೆ ಅದು ಪ್ರೆಷರ್ನು ತಳ್ಳುತ್ತೆ. ತುಂಬ ಟೆಕ್ನಿಕಲಿ ಮಾತಾಡಬೇಕು ಅಂದರೆ ಪ್ರೆಷರ್ ತಳ್ಳಿದಾಗ ಏನಾಗುತ್ತೆ, ನೀರು ಎಳಿತಾ ಇರುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ನೀವು ಸ್ಕೂಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ, ನೀವು ಉಫ್ ಅಂತ ಹಿಂಗೆ ಊದ್ಬಿಟ್ಟು ನೀರು ಬಿಟ್ಬಿಟ್ಟು ಹಿಂಗೆ ಅಂದ್ರೆ ಮತ್ತೆ ನಿಮ್ಮ ಇದರಿಂದ ನೀರು ಹಂಗೆ ಆಚೆ ಬಂದುಬಿಡುತ್ತೆ. ಇದರಲ್ಲೂ ಹಂಗೆ ಆಗುತ್ತೆ. ಬೋರ್ವೆಲ್ ಎಷ್ಟು ತಳ್ಳುತ್ತೆ ಅಷ್ಟು ನೀರು ಒಳಗೆ ಎಳ್ಕೊಂಡ್ಬಿಡುತ್ತೆ. ಆಮೇಲೆ ಬೋರ್ವೆಲ್ ಆಫ್ ಆಗಿದ ತಕ್ಷಣ ಆಗೇನಾಗುತ್ತೆ, ಒಂದು ಏರ್ ಕ್ರಿಯೇಟ್ ಆಗಿ ನಿಮ್ಮ ಪೈಪು ಚಪ್ಪೆ ಆಗಿ ಒಡೆದೋಗುತ್ತೋ ಇಲ್ಲ ಏನೋ ಒಂದು ಆಗಿಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದು ಕೇವಲ 120 ರೂಪಾಯಿ. ಇದು ಪ್ರತಿಯೊಬ್ಬರು ರೈತರು ಹಾಕೊಬೋದು. ಇದನ್ನು ಯಾವ ಅಂಗಡಿಯವನು ಹೇಳಲ್ಲ ಇದು. ಯಾಕೆಂದ್ರೆ ಅವ್ರ ಪೈಪ್ ಹೊಡೆದೋಗ್ಬೇಕು, ಅವ್ರಿಗೆ ಸೇಲ್ಸ್ ಆಗಬೇಕು ಅಂತ. ಇದು ಕೇವಲ 120 ರೂಪಾಯಿ. ಆನೆಸ್ಟ್ಲಿ ರೀ, ಸರ್ ಇದೇನ್ ಮಾಡುತ್ತೆ ಅಂದ್ರೆ ಇದು ಫ್ಲೋಟಿಂಗ್ ಬಾಲ್ ವಾಲ್ ಅಂತ ಕರೀತಾರೆ. ನಾನು ನಿಮ್ಗೆ ತೋರಿಸೇ ಬಿಡ್ತೀನಿ, ಓಪನ್ ಮಾಡಿ ನೋಡಿ. ಇದ್ರೊಳಗಡೆ ಒಂದು ಬಾಲ್ ಇದೆ ನೋಡಿ, ಇದ್ರ ಒಂದು ಬಾಲ್ ಇದೆ, ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದು ಫ್ಲೋಟಿಂಗ್ ಬಾಲ್ ವಾಲ್ ಅಂತಾರೆ, ಇಲ್ಲ ಹಾಫ್ ಬಾಲ್ ವಾಲ್ ಅಂತ ಕರೀತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಗೆ ನೀರು ಬಂದ ತಕ್ಷಣ ಅದೇನಿದೆ ಆ ಬಾಲು ನೀರಿನ ಪ್ರೆಷರ್ಗೆ ಮೇಲ್ ಬರುತ್ತೆ. ಓಕೆ, ನೀರು ಆಫ್ ಆಗಿದ ತಕ್ಷಣ ಏನಾಗುತ್ತೆ ಹೇಳಿ, ಗಾಳಿಗೆ ಅದು ಮೇಲೆ ಬರಲ್ಲ, ಭಾರ ಇರುತ್ತೆ, ಕೆಳಗೆ ಬಿದ್ದೋಗುತ್ತೆ, ಫ್ಲೋಟ್ ಆಗೋದು. ಆಗೇನಾಗುತ್ತೆ, ಗಾಳಿ ಇಲ್ಲಿಂದ ಆಚೆ ಬಂದುಬಿಡುತ್ತೆ. ಇದೇ ಗಾಳಿ ನಿಮ್ಮನ್ನ ಪೈಪ್ನ ಪ್ರೆಸ್ ಮಾಡೋದು. ಸೊ ಆಗ ಪೈಪು ಪ್ರೆಸ್ ಆಗಲ್ಲ, ಪೈಪುಗಳು ಒಡೆದೋಗಲ್ಲ. ಅದೊಂದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಕೇವಲ 120 ರೂಪಾಯಿ ಅಷ್ಟೇ ಇದು ಒಂದೇ. ಇದನ್ನು ಪ್ರತಿಯೊಬ್ಬರು ರೈತರು ಹಾಕ್ಕೊಂಡ್ರೆ ಸಿಕ್ಕಾಬಡೆ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಇದು ಹೆಂಗೆ ಬಂತು ಅಂದರೆ ಐಡಿಯಾ ಸರ್, ನನ್ನ ಜಮೀನಲ್ಲಿ ಇದ್ದಿದ್ದೆ ಬರೀ 3/4 ಇಂಚ್ ನೀರು. ಓಕೆ, ಸೊ 3/4 ಇಂಚ್ ನೀರಲ್ಲಿ 3/4 ಎಕರೆ ಹೆಂಗೆ ಬೆಳೆಯೋದು ಅನ್ನೋದು ಒಂದು ಚಾಲೆಂಜ್ ಆಗಿತ್ತು. ಸೊ ಅದರಿಂದ ನೀರನ್ನ ಹೆಂಗೆಲ್ಲ ಉಳಿಸ್ಬಹುದು ಅಥವಾ ಕಮ್ಮಿ ನೀರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ನಾನು ರಿಸರ್ಚ್ ಮಾಡಿದಾಗ ನನಗಿದೆಲ್ಲ ಐಡಿಯಾಸ್ ಬಂದಿದ್ದು. ಸೊ ಅದನ್ನು ಜನಕ್ಕೆ ಗೊತ್ತಾಗಲಿ ಅಂತ ನನ್ನೊಂದು ಚಾನಲ್ ಮುಖಾಂತರ ಹೇಳಿದೆ. ಸೊ ಅದರಿಂದನೇ ನನಗೆ ಇವ್ರು ಪ್ರಶಾಂತ್ ಪರಿಚಯ ಆಗಿದ್ದು. ಸೊ ಆ ಬೇಸಿಸ್ ಮೇಲೆ ಸೊ ಇವರು ಅದನ್ನು ಈಸಿ ಇತ್ತಲ್ಲ ಅಂತ ಅವರು ಅಡಾಪ್ಟ್ ಮಾಡಿಕೊಂಡ್ರು. ಸೊ ಇದೆಲ್ಲ ಒಂದು ಐಡಿಯಾಸ್ ಅಷ್ಟೇ ಸರ್, ಒಬ್ಬರಿಂದ ಒಬ್ರಿಗೆ ಗೊತ್ತಾಗಬೇಕಷ್ಟೆ ಅಲ್ವಾ. ಇದನ್ನು ಅಂಗಡಿಯವರು ಹೇಳ್ಬೋದು, ಬಟ್ ನನಗೆ ಗೊತ್ತಿಲ್ಲ ಯಾಕೆ ಹೇಳ್ತಿಲ್ಲ ಅಂತ. ಮತ್ತು ಬೋರ್ವೆಲ್ಲಿಂದಾನೇ ಡೈರೆಕ್ಟ್ ಪಂಪ್ ಮಾಡ್ಬೋದಿತ್ತು. ಈಗ ನಾವು ಆವಾಗಲೇ ಡಿಸ್ಕಸ್ ಮಾಡ್ದಂಗೆ ನಮಗೆ ಫಿಲ್ಟ್ರೇಷನ್ ಖರ್ಚು ಎಲ್ಲ ಕಡಿಮೆ ಆಗ್ತಿತ್ತು, ಎಲ್ಲ ಆಗ್ತಿತ್ತು, ಮಾಡ್ಬೋದು. ಈಗಲೂ ಹಂಗೆ ಆಪ್ಷನ್ ಇದೆ ನನಗೆ. ಈ ವಾಲ್ವನ್ನ ಕ್ಲೋಸ್ ಮಾಡಿಬಿಟ್ಟು ಆ ವಾಲ್ವ್ ಓಪನ್ ಮಾಡಿದ್ರೆ ಬೋರ್ವೆಲ್ಲಿಂದ ಸೀದಾ ನಮ್ಮ ಭೂಮಿಗೆ ನೀರು ಹೋಗುತ್ತೆ. ಬಟ್ ಅವಾಗ ಏನಾಗುತ್ತೆ ಅಂದರೆ 1,500 ಗಿಡ ಇದೆ,
1,500 ಗಿಡಕ್ಕೆ ನೀರು ಹೋಗಬೇಕು ಅಂದರೆ ಎಷ್ಟು ಕ್ವಾಂಟಿಟಿ ಬೇಕು. ಸೊ ಅಷ್ಟು ಕ್ವಾಂಟಿಟಿ ನೀರು ಅಟ್ ಎ ಟೈಮು ಬೋರ್ವೆಲ್ಲಿಂದ ಎಸಿಲಿಲ್ಲ ನನಗೆ. ಆವಾಗೇನ ನನ್ನ ವಾಲ್ಗಳಿದೆ, ಎಲ್ಲ ಪಾತಿಗೂ ಒಂದೊಂದು ವಾಲ್ ಇದೆ, ಅದನ್ನು ಆಫ್ ಆನು ಮಾಡಿಕೊಂಡು ಒಂದೊಂದು ಪಾತಿಗೆ ನೀರು ಬಿಟ್ಕೊಂಡು ನಾನು ಮ್ಯಾನೇಜ್ ಮಾಡ್ಬೋದಿತ್ತು. ಬಟ್ ನಮಗೆ ನಾವಿಲ್ಲಿ ಇರೋರಲ್ಲ, ಡೈಲಿ ಈಗ ರೈತರಾದರೆ ಅಲ್ಲೇ ಇರ್ತಾರೆ. ಇವತ್ತು ಈ ವಾಲ್ ಓಪನ್ ಮಾಡಿಕೊಂಡು ಇಷ್ಟಕ್ಕೆ ನೀರು ಬಿಟ್ಕೊಂಡೆ, ನಾಳೆ ಇನ್ನೊಂದು ವಾಲ್ ಓಪನ್ ಮಾಡ್ಕೊಂಡು ಅಷ್ಟಕ್ಕೆ ನೀರು ಅವ್ರಂಗೆ ಮ್ಯಾನೇಜ್ ಮಾಡ್ಬೋದು. ಬಟ್ ನಾವಿಲ್ಲಿ ಇರೋಲ್ಲಲ್ವಲ್ಲ. ಸೊ ನನಗೇನು ಬೇಕಿತ್ತು, ನಂದು ಒಂದು ಮೊಬೈಲ್ ಸ್ಟಾರ್ಟರ್ ಹಾಕೊಂಡ್ಬಿಡ್ತೀವಿ, ಒಂದು ಮೋಟ್ರ್ ಆನ್ ಮಾಡಿದ್ರೆ ಇಡೀ ಜಮೀನಿಗೆ ನನಗೆ ನೀರು ಹೋಗಬೇಕು. ಸೊ ಅದಕ್ಕೆ ಏನು ಮಾಡಿದ್ವಿ, ಒಂದು ಪಾಂಡ್ ಮಾಡ್ಕೊಂಡ್ವಿ. ಇದು ಆಲ್ಮೋಸ್ಟ್ 1 lakh ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಪಾಂಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಇದು ನೀರು ನಮಗೆ ಆಲ್ಮೋಸ್ಟ್ 2 ಇಂಚ್ ವಾಟರ್ ಬರುತ್ತೆ. 1.5 2 ಕಂಪ್ಲೀಟ್ ಇಲ್ಲ, ಆಲ್ಮೋಸ್ಟ್ 2 ಇಂಚು ನಾವು ಮೆಷರ್ ಮಾಡ್ದಂಗೆ. ಇದೇನು ಮಾಡ್ತೀವಿ, ಇದರಿಂದ ಈ ಪಾಂಡ್ಗೆ ಫಿಲ್ ಮಾಡ್ಕೊತೀವಿ, ನೀರನ್ನ ಫಿಲ್ ಮಾಡ್ಕೊಂಡು ಇದ್ರೊಳಗೆ ಇನ್ನೊಂದು ಮೋಟ್ರ್ ಇದೆ, ಇಲ್ಲಿ ಕಾಣ್ತಾ ಇದ್ದಿಲ್ಲ, ಅದು 24,000 ಲೀಟರ್ ಪರ್ ಅವರ್ ಔಟ್ಪುಟ್ ಇರುವಂಥ ಹೆವಿ ಮೋಟ್ರ್ ಹಾಕ್ಬಿಟ್ಟಿದ್ದೀವಿ ಅದರಲ್ಲಿ. ಸೊ ಈಗ ಈ ವಾಲ್ ಸಿಸ್ಟಮು ಹೆಂಗಿದೆ ಅಂದರೆ, ಅಲ್ಲಿ 2 ಸ್ಟಾರ್ಟರ್ ನೋಡಿದ್ರಲ್ಲ, ಬೋರ್ವೆಲ್ ಆನ್ ಮಾಡಿದ್ರೆ ಸೀದಾ ಇಲ್ಲಿಗೆ ನೀರು ಬರುತ್ತೆ, ಅದಾನ್ ಮಾಡಿದ್ರೆ ಅಲ್ಲಿ ಮಧ್ಯದಲ್ಲಿ ಒಂದು ಕ್ಲೋಸ್ ಮಾಡಿದ್ದೀವಿ ನೋಡಿ, ಕೆಳಗೆ ಹೋಗ್ಬಿಟ್ಟು ಸೀದಾ ಜಮೀನಿಗೆ ನೀರು ಹೋಗುತ್ತೆ. ಸೊ ಆ ಥರ ವಾಲ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಮೊಬೈಲ್ ಸ್ಟಾರ್ಟರಲ್ಲಿ ನಾನು ಬೋರ್ವೆಲ್ ಆನ್ ಮಾಡಿಕೊಂಡ್ರೆ ಇದನ್ನು ರಿಫಿಲ್ ಮಾಡ್ತಾ ಇರ್ತೀವಿ. ಅದನ್ನು ಆಫ್ ಮಾಡಿಬಿಟ್ಟು ಇನ್ನೊಂದು ನಮ್ಮದು ಮೇಯ್ನ್ ಇಲ್ಲಿರೋ ಪಂಪ್ ಆನ್ ಮಾಡಿದ್ರೆ ಕಂಪ್ಲೀಟ್ ನಂದು 2.25 ಎಕರೆ ಏನು ಜಮೀನಿದೆ ಅಷ್ಟಕ್ಕೂ ಅಟ್ ಎ ಟೈಮ್ ನೀರು ಹೋಗುತ್ತೆ. ಸೊ ನಾವಿಲ್ಲಿದ್ದು ವಾಲ್ ಟರ್ನ್ ಮಾಡಿ ಏನೂ ಇಲ್ಲ, ಒಂದು ಸಲ ಈಗ ವಾಲ್ ಸೆಟ್ ಆಗೋಗಿದೆ ಜಮೀನ್ದು. ನಮ್ಮ ಕೆಲಸ ಮೋಟ್ರ್ ಆನ್ ಮಾಡಬೇಕು, ಎಷ್ಟೊತ್ತು ನೀರು ಬಿಡಬೇಕು ಅದು ಬಿಟ್ಬಿಟ್ಟು ಆಫ್ ಮಾಡಬೇಕು, ಅಷ್ಟೇ ಕೆಲಸ. ಸೊ ಈಸಿ ಆಗಲಿ ಅಂತ, ಇದು ಬೇಕೇ ಬೇಕಿತ್ತು ಅಂತಲೂ ಏನೂ ಇಲ್ಲ, ಇದರಿಂದನೇ ಮೇಂಟೈನ್ ಮಾಡ್ಬೋದಿತ್ತು. ಬಟ್ ವಾಲ್ ತಿರುಗಿಸಿ ಮಾಡಿ ನಾನು ಬಂದು ನೀರು ಕೊಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇದು ಮಾಡಿದ್ದೀವಿ, ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ನಮ್ಮ ಕೇಶವ್ ಅವ್ರ ವೀಡಿಯೋಯಿಂದ ನಾನು ಕಲ್ತಿದ್ದು, ಇನ್ ಕೇಸ್ ಸಮ್ಮರೋ ಏನೋ ವರ್ಸ್ಟ್ ಬರಗಾಲ ಬಂತು, ನಮ್ಮ ಬೋರ್ವೆಲ್ ಡ್ರೈಯೇ ಆಗೋಯ್ತು ಅಂತ ಇಟ್ಕೊಳ್ಳೋಣ, ನೀರಿಲ್ಲ, ನನ್ನ ಗಿಡ ಕಾಪಾಡ್ಕೋಬೇಕು. ಸೊ ಟ್ಯಾಂಕರಿಂದ ನೀರು ಓಡಿಸ್ಕೊಂಡು ಇಲ್ಲಿ ಸ್ಟಾಕ್ ಮಾಡಿಕೊಂಡು ಕರೆಂಟ್ ಅಂತೂ ಇರುತ್ತೆ, ಈ ಮೋಟ್ರು ಆನ್ ಮಾಡಿದ್ರೆ ಒಂದು ಜೀವದ ನೀರಾದ್ರು ಕೊಟ್ಕೊಬೋದಲ್ಲ ಗಿಡಕ್ಕೆ. ವರ್ಸ್ಟ್ ಕೇಸ್ ಸಿನಾರಿಯೋ ನಾನು ಹೇಳ್ತಾ ಇರೋದು, ಆ ಥರನೂ ಸಿಚುವೇಶನ್ ಬಂತು ಅನ್ನೋದಕ್ಕೆ ಪ್ರಿಪೇರ್ ಆಗಿರಬೇಕು ಅನ್ನೋದಕ್ಕೆ ಅದು ಒಂದು ಆಪ್ಷನ್ ಇದೆ ನಮ್ಮ ಹತ್ರ. ಈಗ ನಮ್ಮ ಬೋರಿಂದ ಇದಕ್ಕೆ ನೀರು ಬರ್ತಾಯಿಲ್ಲ ಅಂತ ಇಟ್ಕೊಳ್ಳೋಣ, ಬೇರೆ ಸೋರ್ಸಿಂದ ಇದನ್ನು ಫಿಲ್ ಮಾಡಿಬಿಟ್ಟು ಇದರಿಂದ ನಾವು ಪಂಪ್ ಮಾಡಿದ್ರೆ ನಮ್ಮ ಗಿಡಗಳನ್ನ ನಾವು ನಾಳೆ ದಿನ ಬದುಕಿಸ್ಕೋಬೋದಲ್ಲ, ಅದು ಒಂದು ಆಪ್ಷನ್ ಇರುತ್ತೆ. ಆ್ಯಂಡ್ ವಾಟ್ರ್ ಇದ್ದಷ್ಟು ಧೈರ್ಯ ಅಲ್ವ. ಈಗ ನನಗೆ ಇಷ್ಟು ನೀರು ನೋಡಿದ್ರೆ ಇನ್ನು 2 ತಿಂಗಳು ನನ್ನ ಹತ್ರ ನೀರಿಲ್ಲ ಅಂದರೂ ಬಿಡಪ್ಪ, ಈ ನೀರನ್ನು ಪಂಪ್ ಮಾಡ್ಕೊಂಡು ನನ್ನ ಜಮೀನನ್ನು ನಾನು ಕಾಪಾಡ್ಕೋಬೋದು ಅನ್ನೋಷ್ಟು ಧೈರ್ಯ ಅಂತೂ ಇದರಿಂದ ಇರುತ್ತೆ. ಸೊ ಸೇಫ್ಟಿ ಅಷ್ಟೇ, ನಮ್ಗಳಿಗೆಲ್ಲ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ. ಈ ಇನ್ವೆಸ್ಟ್ಮೆಂಟ್ ಮಾಡುವಾಗ ಇವಕ್ಕೆಲ್ಲ ಪ್ಲ್ಯಾನ್ ಮಾಡಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಬಿಟ್ರೆ ನಾವು ಕೃಷಿ ಮಾಡೋ ಕೆಲಸ ನಮಗೆ ಸ್ವಲ್ಪ ಸುಲಭವಾಗಿರುತ್ತೆ. ಆ ಉದ್ದೇಶಕ್ಕೆ ಕೃಷಿ ಹೊಂಡನೂ ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮದು ಶೆಡ್ ನೋಡಿದ್ರಿ ಅಲ್ಲ, ಮನೆ ಕೌ ಶೆಡ್ಡು ಅದೆಲ್ಲ ಮಾಡಿದ್ದೀವಲ್ಲ, ಅಲ್ಲಿ ಮಳೆ ನೀರಿಂದು ಒಂದು ಸಂಗ್ರಹ ಮಾಡಿ ಒಂದು ಪೈಪ್ ಕನೆಕ್ಟ್ ಮಾಡಿದ್ದೀವಿ ಅಲ್ಲಿಗೆ. ಹೌದು. ಸೊ ಅಲ್ಲಿ ಪೈಪಲ್ಲಿ ನೀರು ಬಂದಿದ್ದು ಇದರಲ್ಲಿ ಬರುತ್ತೆ. ಇಲ್ಲಿ ನೀವು ಹತ್ರ ಬಂದರೆ ಭೂಮಿ ಒಳಗೆ ಹೂತಿರೋದು ಕಾಣುತ್ತೆ. ಹೌದು. ಇದು ಇಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡಿದ್ದೀವಿ ತೊಗೊಂಡೋಗಿ ಪೈಪ್ನ. ಸೊ ಮಳೆಗಾಲದಲ್ಲಿ ಆಲ್ಮೋಸ್ಟ್ 50 feet by 30 feet ಏರಿಯಾಲಿ ಏನು ಮಳೆ ನೀರು ಬೀಳುತ್ತೆ ಅದಷ್ಟು ನೀರು ಬಂದು ನಮ್ಮ ಕೃಷಿ ಹೊಂಡಕ್ಕೆ ಬೀಳುತ್ತೆ. ಸೊ ಅದು ಸಣ್ಣ ಮಟ್ಟನೇ ಅನಿಸ್ಬೋದು, ಬಟ್ ಮಾಡಿದವ್ರಿಗೆ ಗೊತ್ತಿದೆ ಎಷ್ಟು ಕ್ವಾಂಟಿಟಿ ನೀರು ಬಂದು ಬೀಳುತ್ತೆ ಅನ್ನೋದು ನೀವು ಊಹೆ ಮಾಡೋಕ್ಕೂ ಆಗೋದಿಲ್ಲ. ಒಂದು ಸಣ್ಣ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ರೂ ಒಂದು 5-10 ನಿಮಿಷ ಅಲ್ಲಿ ಮಳೆ ಬರಬೇಕು, ಇಲ್ಲಿ ನೀರು ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಇದರೊಳಗೆ. ಸೊ ಹೆಚ್ಚು ಕಡಿಮೆ ನಮಗೆ ಮಳೆಗಾಲದಲ್ಲಿ ಬೋರ್ ಆನ್ ಮಾಡೋ ಪ್ರಶ್ನೆನೇ ಇಲ್ಲ, ಬೋರ್ ಬೇಕಾಗೇ ಇಲ್ಲ. ನೀವು ಇದನ್ನು ಪಂಪ್ ಮಾಡಬೇಕು ಅಂದರೂ ಇದರಲ್ಲಿ ಬಂದು ತುಂಬ್ಕೊಂಡಿರೋ ನೀರನ್ನೇ ಸುಮ್ಮನೆ ಪಂಪ್ ಮಾಡ್ತಾ ಇರ್ಬೋದು. ವರ್ಷದಲ್ಲಿ 2-3 ತಿಂಗಳು ಅಷ್ಟೇ, ಅಥವಾ ಒಂದು 4 ತಿಂಗಳು 5 ತಿಂಗಳು ನಿಮಗೆ ಬೋರ್ವೆಲ್ ನೀರನ್ನು ಉಪಯೋಗಿಸಿ ಕೃಷಿ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿದ ಮಳೆಗಾಲ ಎಲ್ಲ ನಿಮಗೆ ಬೀಳೋ ಮಳೆ ನೀರನ್ನೇ ಇದರಲ್ಲಿ ತುಂಬ್ಕೊಂಡು ಇದೇ ನೀರನ್ನು ವಾಪಸ್ಸು ನಿಮ್ಮ ಜಮೀನಿಗೆ ಪಂಪ್ ಮಾಡಿಕೊಂಡು ನೀವು ಕೃಷಿ ಮಾಡ್ಬೋದು. ನೀವು ಫಸ್ಟೇ ಥಿಂಕ್ ಮಾಡಿ ಇದನ್ನೆಲ್ಲ ನೀಟಾಗಿ ಪೈಪ್ ಸಿಸ್ಟಮ್ ಎಲ್ಲ ಮಾಡಿ ಕನೆಕ್ಟ್ ಮಾಡಿದ್ರೆ ನೀವು ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು.